ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಇಡಿ ಸಿಬಿಐ ದುರ್ಬಳಕೆ ಎಂಬ ಆರೋಪಕ್ಕೂ ಕೂಡ ಜನಾರ್ದನ ರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ. ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿದ್ದಾದ್ರೂ ಏನು? 42 ತಿಂಗಳುಗಳ ಕಾಲ ನನ್ನನ್ನ ಜೈಲಿನಲ್ಲಿಟ್ಟಿದ್ರು. ಅವತ್ತು ಕಾಂಗ್ರೆಸ್ ಪ್ರತಿಪಕ್ಷಗಳನ್ನ ಮಣಿಸಿದ್ದಲ್ಲವೇ? 25ರಿಂದ 30 ಕುಟುಂಬವನ್ನ ಯುಪಿಎ ಸರ್ಕಾರ ಬಂಧಿಸಿತ್ತು. ಆಗ ಕಾಂಗ್ರೆಸ್ ಮಾಡಿದ್ದು ದ್ವೇಷದ ರಾಜಕೀಯ ಅಲ್ವಾ? ಇವತ್ತು ಡಿಕೆಶಿ ವಿರುದ್ಧವೂ ಸಾವಿರಾರು ಕೋಟಿ ಹಗರಣವಿದೆ. ಆ ಬಗ್ಗೆ ಕೂಡ ತನಿಖೆ ಮಾಡಿದ್ರೆ ತಪ್ಪೇನು ಅಂತ ಜನಾರ್ದನ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಗಣಿ ಧಣಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು TV9 ನಲ್ಲಿ ಜನಾರ್ದನ ರೆಡ್ಡಿ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೂಡ ಇವತ್ತು ಪ್ರಸಾರ ಆಗುತ್ತೆ. ಆಸ್ತಿ ಗಳಿಕೆ ಒಂದು ಕೇಸುಗಳು ಇವತ್ತು ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಪ್ರತಿಪಕ್ಷಗಳನ್ನ ಮಣಿಸುವಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ 42 ತಿಂಗಳು ಜನಾರ್ದನ ರೆಡ್ಡಿ ಅವ್ರನ್ನ ಜೈಲಲ್ಲಿ ಇಟ್ಟಾಗ ಅವತ್ತು ಪ್ರತಿಪಕ್ಷಗಳನ್ನ ಅವ್ರು ಮಣಿಸಿದ್ದಲ್ಲನ. ಇವತ್ತು ಇಡೀ ದೇಶದಲ್ಲಿ ಸುಮಾರು ಒಂದು 25-30 ಕುಟುಂಬಗಳನ್ನು CBI ED ಕೇಸುಗಳಲ್ಲಿ UPA ಸರ್ಕಾರ ಬಂಧನ ಮಾಡಿ ಜೈಲಿಗೆ ಹಾಕಿ ತೊಂದರೆ ಮಾಡಿದ್ದು ಅವತ್ತು ಅವ್ರು ಮಾಡಿದ್ದು ಪ್ರತಿಪಕ್ಷಗಳನ್ನ ಮಣಿಸಿದ್ದ. ಅವತ್ತು ಇಲ್ಲ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದರು. ಇವತ್ತು ಅವ್ರು ಮಾಡಿರೋಂಥ ತಪ್ಪುಗಳು ಇವತ್ತು DK ಶಿವಕುಮಾರ್ ಅವರು ಸಾವಿರಾರು ಕೋಟಿಗಳ ಒಂದು ಸ್ಕ್ಯಾಮಲ್ಲಿ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಲ್ಲಿ ಮತ್ತು ಆದಾಯ ಮೀರಿದ ಒಂದು ಆಸ್ತಿ ಗಳಿಕೆ ಒಂದು ಕೇಸುಗಳಲ್ಲಿ CBI ED ಕೇಸ್ಗಳನ್ನ ಅವರು ಫೇಸ್ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ದ್ವೇಷ. ಇನ್ನು TV9 ನಲ್ಲಿ ಜನಾರ್ದನ ರೆಡ್ಡಿ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ ಇವತ್ತು ಪ್ರಸಾರ ಆಗ್ತಾ ಇದೆ. 8:29ಕ್ಕೆ ಎನ್ಕೌಂಟರ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ.